ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಅವರ ದಿನೋತ್ಸವ ಅಂಗವಾಗಿ ಒಡಿಯೂರು ಗ್ರಾಮ ವಿಕಾಸ ಯೋಜನೆ ರಿಜಿಸ್ಟರ್ಡ್ ತೊಕ್ಕೊಟ್ಟು, ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ಡ್ ಹಾಗೂ ಜಸ್ಟಿಸ್ KS ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಮತ್ತು ವೆನ್ಲಾಕ್ ಆಸ್ಪತ್ರೆ ಮಂಗಳೂರು ಆನ್ಸೈಟ್ ಎಸ್ಟಿಲರ್ ಟೆಕ್ನಾಲಜಿ ಫೌಂಡೇಶನ್ ಇದರ ಜಂಟಿ ಆಶ್ರಯದಲ್ಲಿ ಬೃಹತ್ ರಕ್ತದಾನ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇಂದು ಈಗ ಪ್ರಾರಂಭಗೊಳ್ಳಲಿದೆ. ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರಾದ ಹಾಗೂ ಕಟ್ಟಡ ಸಮಿತಿಯ ಅಧ್ಯಕ್ಷರಾದ ಸತೀಶ್ ಕುಂಪಲ ಇವರು ವೇದಿಕೆಗೆ ಬರಬೇಕಾಗಿ ನಾನು ಸಮಿತಿ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ರಾಘವೇಂದ್ರ ಫಾರ್ಮಸಿ ಕಂಕನಾಡಿ ಮಂಗಳೂರು ಇದರ ಮಾಲಕರಾದ ಕಿಶೋರ್ ನಾಯಕ್ ಇವರು ಸಹ ಆಸನವನ್ನು ಸ್ವೀಕಾರ ಮಾಡಬೇಕಾಗಿ ನಾನು ಸಮಿತಿ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ಶೀತಲ್ ಕಣ್ಣಿನ ತಜ್ಞರು ಜಸ್ಟಿಸ್ KS ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ಇವರು ಸಹ ಆಸನ ಸ್ವೀಕಾರ ಮಾಡಬೇಕು. ಡಾಕ್ಟರ್ ಆಂಟೋನಿ ಡಿಸೋಜಾ ಬ್ಲಡ್ ಬ್ಯಾಂಕ್ ಇನ್ಚಾರ್ಜ್ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಮಂಗಳೂರು ಇವರು ಕೂಡ ಆಸನವನ್ನು ಸ್ವೀಕಾರ ಮಾಡಬೇಕಂತ ಕೇಳ್ತಾ ಇದ್ದೇನೆ. ಡಾಕ್ಟರ್ ದೀಕ್ಷಾ ವೈದ್ಯಾಧಿಕಾರಿ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಮಂಗಳೂರು ಇವರು ಕೂಡ ಆಸನವನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿ ಮೋಹನ್ ಶೆಟ್ಟಿ ಕುಂಪಲ ಅಧ್ಯಕ್ಷರು ಶ್ರೀ ಶಾರದಾ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಇವರು ಕೂಡ ಆಸನ ಸ್ವೀಕಾರ ಮಾಡಬೇಕು. ರಾಜೇಶ್ ಶೆಟ್ಟಿ ಕುಜುಮಗದ್ದೆ ಆದರ್ಶ ಮಿತ್ರ ಮಂಡಳಿಯ ಅಧ್ಯಕ್ಷರು ಹಾಗೂ ಶ್ರೀ ಶಾರದಾ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಗೀತಾ ಭಗವಾನ್ ದಾಸ್ ಇವರು ಕೂಡ ಆಸನವನ್ನು ಸ್ವೀಕಾರ ಮಾಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಒಡಿಯೂರು ಗ್ರಾಮ ವಿಕಾಸ ಯೋಜನಾ ನಿರ್ದೇಶಕರಾದ ಕಿರಣ್ ಉರ್ವ ಇವರು ಕೂಡ ಆಸನವನ್ನು ಸ್ವೀಕಾರ ಮಾಡಬೇಕು. ಕಾರ್ಯಕ್ರಮ ಉದ್ಘಾಟನೆ ಮಾಡುವುದರಿಂದ ಮೊದಲು ನಮ್ಮ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡುತ್ತಿದ್ದೇವೆ. ಹಾಗೂ ಶ್ರಾವ್ಯ ಹಾಗೂ ಶೋಭಕ್ಕ ಇವರು 3 ಜನ ಬರಬೇಕಾಗಿ ನಾನು ಸಮಿತಿ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ವಂದೇ ಮಹಾನಂದನಂ ಗಜಾನನಂ ವಂದೇ ಮಹಾನಂದನಂ ಗಜಾನನಂ ಸುರಮುನಿ ಸೇವಿತ ಸುಮುಖ ಗಜಾನನಂ ಸುರಮುನಿ ಸೇವಿತ ಸುಮುಖ ಗಜಾನನಂ ವಂದೇ ಮಹಾನಂದನಂ ಗಜಾನನಂ ವಂದೇ ಮಹಾನಂದನಂ ವಿದ್ಯಾದಾಯಕ ಬುದ್ಧಿಪ್ರದಾಯಕ ವಿದ್ಯಾದಾಯಕ ಬುದ್ಧಿಪ್ರದಾಯಕ ಸಿದ್ಧಿವಿನಾಯಕ ಸಾಯಿ ಗಜಾನನಂ ಸಿದ್ಧಿವಿನಾಯಕ ಸಾಯಿ ಗಜಾನನಂ ವಂದೇ ಮಹಾನಂದನಂ ಗಜಾನನಂ ವಂದೇ ಮಹಾನಂದನಂ. ಕೀರ್ತನ ಶ್ರಾವ್ಯ ಶೋಭಾ ಇವರಿಗೆ ಧನ್ಯವಾದ. ವೇದಿಕೆಯ ಮೇಲೆ ನಮ್ಮ BJP ಜಿಲ್ಲಾಧ್ಯಕ್ಷರು ಹಾಗೂ ಕಟ್ಟಡ ಸಮಿತಿಯ ಅಧ್ಯಕ್ಷರಾದ ಸತೀಶ್ ಕುಂಪಲ ಇದ್ದಾರೆ. ಇವರಿಗೆ ಸಮಿತಿ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಮಾಡ್ತಾ ಇದ್ದೇನೆ. ಇವರಿಗೆ ಮನೋಜ್ ಕಟ್ಟೆಮನೆ ಇವರು ಬಂದು ಹೂವನ್ನು ಇಟ್ಟು ಗೌರವಿಸಬೇಕಾಗಿ ನಾನು ಸಮಿತಿ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಒಡಿಯೂರು ಗ್ರಾಮ ವಿಕಾಸ ಯೋಜನಾ ನಿರ್ದೇಶಕರಾದ ಕಿರಣ್ ಉರ್ವ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಉತ್ಸವ ಸಮಿತಿಯ ಸದಸ್ಯರಾದಂಥ ಸಚಿನ್ ಸಾಲ್ಯಾನ್ ಬಂದು ಹೂವನ್ನು ನೀಡಿ ಗೌರವಾರ್ಪಣೆ ಮಾಡಬೇಕಾಗಿ ನಾನು ಸಮಿತಿ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ರಾಘವೇಂದ್ರ ಫಾರ್ಮಸಿ ಕಂಕನಾಡಿ ಮಂಗಳೂರು ಇದರ ಮಾಲಕರಾದ ಕಿಶೋರ್ ನಾಯಕ್ ಇವರಿಗೆ ಸಮಿತಿ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಲಿಂಗಪ್ಪ ಪೂಜಾರಿ ಕೊಲ್ಯ ಇವರು ಬಂದು ಹೂವನ್ನು ನೀಡಿ ಗೌರವಾರ್ಪಣೆ ಮಾಡಬೇಕಾಗಿ ನಾನು ಸಮಿತಿ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ.
ಡಾಕ್ಟರ್ ಶೀತಲ್ ಕಣ್ಣಿನ ತಜ್ಞರು, ಜಸ್ಟಿಸ್ KS ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು. ಇವರಿಗೆ ತುಳಸಿ ವಿಶ್ವನಾಥ್ ಇವರು ಬಂದು ಹೂವನ್ನು ನೀಡಿ ಅವರಿಗೆ ಅಭಿನಂದನೆ ಮಾಡಬೇಕಾಗಿ ನಾನು ಕೇಳ್ತಿಕೊಳ್ತಾ ಇದ್ದೇನೆ. ಡಾಕ್ಟರ್ ಆಂಟೋನಿ ಡಿಸೋಜಾ, ಬ್ಲಡ್ ಬ್ಯಾಂಕ್ ಇನ್ಚಾರ್ಜ್, ವೆಲ್ನಾಕ್ ಜಿಲ್ಲಾ ಆಸ್ಪತ್ರೆ, ಮಂಗಳೂರು. ಇವರಿಗೆ ಕೂಡ ಆತ್ಮೀಯವಾದ ಸ್ವಾಗತ. ಇವರಿಗೆ ನಮ್ಮ ಟ್ರಸ್ಟಿಯಾದಂಥ ಹರೀಶ್ ಬೈಲ್ ಇವರು ಬಂದು ಹೂವನ್ನು ನೀಡಿ ಗೌರವ ಮಾಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹರೀಶ್ ಬೈಲ್. ಡಾಕ್ಟರ್ ದೀಕ್ಷಾ, ವೈದ್ಯಾಧಿಕಾರಿ, ವೆಲ್ನಾಕ್ ಜಿಲ್ಲಾ ಆಸ್ಪತ್ರೆ, ಮಂಗಳೂರು. ಇವರಿಗೆ ಮಹಿಳಾ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಯಾದ ವನಿತಾ ನಾಗೇಶ್ ಇವರು ಬಂದು ಹೂವನ್ನು ನೀಡಿ ಅಭಿನಂದಿಸಬೇಕಾಗಿ ನಾನು ಸಮಿತಿ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಟ್ರಸ್ಟ್ನ ಶ್ರೀ ಶಾರದಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮೋಹನ್ ಶೆಟ್ಟಿ ಕುಂಪಲ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಆದರ್ಶ ಮಿತ್ರ ಮಂಡಳಿಯ ಅಧ್ಯಕ್ಷರಾದಂಥ ರಾಜೇಶ್ ಶೆಟ್ಟಿ ಕುಜಮಗದ್ದೆ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಮಹಿಳಾ ಮಂಡಳಿಯ ಅಧ್ಯಕ್ಷರಾದಂಥ ಗೀತಾ ಭಗವಾನ್ ದಾಸ್ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಮಾಡುತ್ತಾ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಮುಂದಕ್ಕೆ ನಮ್ಮ ಈ ಆರೋಗ್ಯ ಶಿಬಿರದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ರಾಘವೇಂದ್ರ ಫಾರ್ಮಸಿ ಕಂಕನಾಡಿ, ಮಂಗಳೂರು. ಇದರ ಮಾಲಕರಾದ ಕಿಶೋರ್ ನಾಯಕ್ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಸೇರಿ ಸೇವಾ ಟ್ರಸ್ಟ್ನ ಜಂಟಿ ಆಶ್ರಯದಲ್ಲಿ ಇವತ್ತು ಈ ಒಂದು ಮಂದಿರದಲ್ಲಿ ರಕ್ತದಾನ ಶಿಬಿರ ಮಾಡುವುದರ ಮುಖಾಂತರ ಸಾಮಾಜಿಕ ಧಾರ್ಮಿಕ ಕೆಲಸ ಕಾರ್ಯ ನಿರಂತರವಾಗಿ ಮಾಡುವಂಥ ಈ ಒಂದು ಮಂದಿರ ಇವತ್ತು ಪ್ರತಿ ಹಂತದಲ್ಲೂ ಸಮಾಜಮುಖಿಯಾಗಿ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಇವತ್ತು ಈ ಒಂದು ಸಂದರ್ಭದಲ್ಲಿ ರಕ್ತದಾನ ಶಿಬಿರವನ್ನು ಮಾಡೋದರ ಮುಖಾಂತರ ಸಮಾಜದಲ್ಲಿ ಅನೇಕರಿಗೆ ಕೆಲವು ಸಲ ರಕ್ತದ ಅತ್ಯಂತ ಅಗತ್ಯ ಇರ್ತದೆ. ಈ ಸಂದರ್ಭದಲ್ಲಿ ಈ ಪರಿಸರದ ಜನರಿಗೆ ಇದರಿಂದ ತುಂಬ ಪ್ರಯೋಜನ ಕೂಡ ಆಗ್ತದೆ. ನಾವು ವೈಯಕ್ತಿಕವಾಗಿ ತುಂಬ ಜನ ನಮ್ಮ ಹತ್ರ ಎಲ್ಲ ಬರ್ತಾರೆ, ಬ್ಲಡ್ ಕೊಡಿ, ಆ ತಕ್ಷಣಕ್ಕೆ ಸಿಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಇಂಥ ಬ್ಲಡ್ ಕ್ಯಾಂಪ್ ಮಾಡಿದರೆ ಇದರ ಮುಖಾಂತರ ಸಾಕಷ್ಟು ಜನರಿಗೆ ಜೀವ ಉಳಿಸುವಂಥ ಕೆಲಸ ನಿರಂತರವಾಗಿ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯ ಅತ್ಯಂತ ದೇವರ ಕಾರ್ಯ, ಸಮಾಜಮುಖಿ ಕಾರ್ಯ. ಇಂಥ ಕಾರ್ಯದ ಮುಖಾಂತರ ಸಮಾಜದಲ್ಲಿ ಸಂಘಟನೆಯನ್ನು ಬೆಳೆಸುವಂಥ ಕೆಲಸವನ್ನು ಶಾರದೋತ್ಸವ ಸಮಿತಿಯ ಮುಖಾಂತರ ಆಗಲಿ, ಇದಕ್ಕೆ ನಮ್ಮೆಲ್ಲರ ಸಹಕಾರ ಕೂಡ ಅತ್ಯಂತ ಅಗತ್ಯ. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಎರಡು ಹಿತ ನುಡಿದಂಥ ಸತೀಶ್ ಕುಂಪಲ ಜಿಲ್ಲಾಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ ಹಾಗೂ ಕಟ್ಟಡ ಸಮಿತಿ ಅಧ್ಯಕ್ಷರು, ಇವರಿಗೆ ಧನ್ಯವಾದಗಳು. ಈಗ ರಾಘವೇಂದ್ರ ಫಾರ್ಮಸಿ ಕಂಕನಾಡಿ, ಮಂಗಳೂರು, ಇದರ ಮಾಲಕರಾದ ಕಿಶೋರ್ ನಾಯಕ್ ಇವರು ಎರಡು ಶಿಬಿರದ ಬಗ್ಗೆ ಮಾತನ್ನು ಆಡಬೇಕಾಗಿ ನಾನು ಸಮಿತಿ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ ಹಾಗೂ ಇಂದು ಶಿಬಿರಕ್ಕೆ ಬಂದಿರುವಂಥ ಎಲ್ಲ ಮುಂದೆ ಕೂತ್ಕೊಂಡವರ ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ಒಡಿಯೂರು ಶ್ರೀ ಗ್ರಾಮ ಸೇವಾ ವಿಕಾಸ ಯೋಜನೆ, ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ, ಜಸ್ಟಿಸ್ KS ಹೆಗಡೆ ಚಾರಿಟೇಬಲ್ ಆಸ್ಪತ್ರೆ ಹಾಗೂ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಮಂಗಳೂರು, ಈ ಶಿಬಿರ ರಕ್ತದಾನ ಶಿಬಿರ ಅಂತ ಹೇಳಿದರೆ ಮಹತ್ವದ ಶಿಬಿರ ಅದು. ಯಾಕೆಂದರೆ ರಕ್ತ
ನಾವು ಯಾವಾಗಲೂ ದಾನ ಮಾಡೋದು ಒಂದು ಜೀವ ಉಳಿಸಲಿಕ್ಕೆ. ನಾವೆಷ್ಟೋ ದಾನ ಮಾಡ್ತೇವೆ, ವಸ್ತ್ರ ದಾನ ಮಾಡ್ತೇವೆ, ಹಣ ದಾನ ಮಾಡ್ತೇವೆ, ಅಲ್ಲ ದಿನನಿತ್ಯದ ಸಾಮಗ್ರಿಗಳನ್ನು ದಾನ ಮಾಡ್ತೇವೆ. ಆದರೆ ರಕ್ತ ಅಂತ ಎಂಬುದೊಂದು ಶಬ್ದ, ಇದು ಯಾರ ಜೀವ ಸಹ ಉಳಿಸುವಂಥ ಒಂದು ದೊಡ್ಡ ದಾನ. ಇದರಷ್ಟು ಶ್ರೇಷ್ಠ ದಾನ ಬೇರೆ ಯಾವುದಿಲ್ಲ. ಹಾಗಾಗಿ ಇಂದು ಬಂದಿರುವಂಥ ಎಲ್ಲ ರಕ್ತದಾನಿಗಳಿಗೆ ನನ್ನ ದೊಡ್ಡ ನಮಸ್ಕಾರ. ಯಾಕಂತ ಹೇಳಿದರೆ ನಾವು ಸಹ ರಕ್ತದಾನ ಮಾಡ್ತೇವೆ, ಬಟ್ ಇಲ್ಲಿ ತುಂಬ ಮಂದಿ ಬಂದಿದ್ದಾರೆ, ಹಾಗಾಗಿ ಭಾಳ ಸಂತೋಷ ಅಂತ ತಿಳ್ಕೊಳ್ತಾ ಇದ್ದೇನೆ ನಾನು. ಇದಕ್ಕೆ ಒಂದು ಮಹತ್ವವಾದ ವಿಷಯ ಏನಂತ ಹೇಳಿದರೆ, ನನಗೆ ಈ ಒಂದು ಶಾರದಾ ಸಮಿತಿಯವರು ಕರೆದು ನನಗೆ ಭಾಗವಹಿಸಲಿಕ್ಕೆ ಇದು ಕೊಟ್ಟದಕ್ಕೆ ಬಹಳ ಒಂದು ಧನ್ಯವಾದ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. 2 ಹಿತನುಡಿಯನ್ನು ನುಡಿದಂಥ ಕಿಶೋರ್ ನಾಯಕ್ ಮಂಗಳೂರು ಇವರಿಗೆ ಸಮಿತಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದ. ನಿರ್ದೇಶಕರಾದ ಕಿರಣ್ ಉರ್ವ ಇವರಿಂದ 2 ಮಾತು. ಜೈ ಗುರುದೇವ್. ದತ್ತಾಂಜನೇಯ ಸ್ವಾಮಿನ ಸ್ಮರಣಾಶೀರ್ವಾದ ಪಡೆಯುತ್ತಾ ವೇದಿಕೆಯಲ್ಲಿರುವ ಎಲ್ಲ ಮಹಾಗಣ್ಯರೇ, ಇವತ್ತು ನಾವು ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಮತ್ತು ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ಇದರ ಜಂಟಿ ಆಶ್ರಯದಲ್ಲಿ ನಾವು ಉಚಿತ ರಕ್ತದಾನ ಶಿಬಿರ ಮತ್ತು ಉಚಿತ ನೇತ್ರ ತಪಾಸಣೆ, ಕಣ್ಣು ತಪಾಸಣೆ ಮತ್ತು ಆಪ್ತೋ ಎಲ್ಲ ಈ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಮಗೆ KS ಹೆಗ್ಡೆ ಹಾಸ್ಪಿಟಲ್ ಕೂಡ ನಮಗೆ ಸಹಕಾರ ನೀಡಿದೆ. ಅದರ ಜೊತೆ ವೆನ್ಲಾಕ್ ರಕ್ತದಾನ ಶಿಬಿರ ಕೂಡ ನಾವು ರಕ್ತದಾನದ ಇವರು ಕೂಡ ನಮಗೆ ಸಹಕಾರ ನೀಡಿದ್ದಾರೆ. ಪೂಜ್ಯ ಸ್ವಾಮೀಜಿಯವರ 64ನೇ ಹಬ್ಬದ ಜನ್ಮೋತ್ಸವ ದಿನದ ಸಮಯದಲ್ಲಿ ಪೂಜ್ಯ ಸ್ವಾಮೀಜಿಯವರು ಹೇಳ್ತಾ ಇದ್ದರು, ನನ್ನ ಹುಟ್ಟುಹಬ್ಬವನ್ನು ಆಡಂಬರವಾಗಿ ಮಾಡೋದು ಬೇಡ, ಜನಗಳಿಗೆ ಏನಾದರೂ ಒಂದು ಸಹಕಾರ ಆಡುವಂಥ ಸಮಾಜ ಕಾರ್ಯಕ್ಕೆ ನಾವು ಸಹಕಾರ ಮಾಡುವಂಥ ಒಂದು ಕಾರ್ಯಕ್ರಮ ನಡೀಲಿ ಅಂತೇಳಿ ನಾವು ಒಟ್ಟು 350 ಕಾರ್ಯಕ್ರಮಗಳನ್ನು ದಕ್ಷಿಣ ಕನ್ನಡ, ಕಾಸರಗೋಡು ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ಅದರಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ಅಳವಡಿಸಿದೆ. ಇದು ದೊಡ್ಡ ಬೃಹತ್ ಕಾರ್ಯಕ್ರಮ ಕೂಡ ಆಗಿದೆ. ಬೇರೆ ಬೇರೆ ಆರೋಗ್ಯದ ಬಗ್ಗೆ ಇವತ್ತೊಂದು ಕಾರ್ಯಕ್ರಮ ನಡೀತಾ ಇದೆ. ಇದನ್ನು ನಾವು ಸ್ವಚ್ಛತಾ ಕಾರ್ಯಕ್ರಮ ಕೂಡ ನಾವು ಬೇರೆ ಬೇರೆ ಕಡೆ ಮಾಡ್ತಾ ಇದ್ದೇವೆ. ಆರೋಗ್ಯ ಮಾಹಿತಿ ಕೂಡ ಕೊಡ್ತಾ ಇದ್ದೇವೆ ಬೇರೆ ಬೇರೆ ಕಡೆಯಲ್ಲಿ. ನಿನ್ನೆ ಮುಲ್ಕಿಯಲ್ಲಿ ಆಯಿತು, ಇವತ್ತು 4 ಕಡೆಯಲ್ಲಿ ನಡೀತಾ ಇದೆ. 3ನೇ ತಾರೀಕಿಗೆ ಇಡೀ ನಾವು 3 ಜಿಲ್ಲೆಯಲ್ಲಿ ಕೂಡ ದೊಡ್ಡದಾಗಿ ಬೃಹತ್ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಅದರ ಕೇಂದ್ರ ಬಿಂದು ನಾವು ಅಳಿವೆ ಬಾಗಿಲು, ನಮ್ಮ ನೇತ್ರಾವತಿ ನದಿ ಮತ್ತು ಫಾಲ್ಗುಣಿ ನದಿ ಸೇರುವ ಮತ್ತು ಸಮುದ್ರಕ್ಕೆ ಸೇರುವ ಜಾಗದಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಮಾಡಿದ್ದೇವೆ. ಎಲ್ಲ ಕಡೆ ನಾವು ವಿಡಿಯೋಗಳನ್ನು ತೆಗೆದು ಅಲ್ಲಿ ಒಂದು ಕಡೆಯಲ್ಲಿ ನಮ್ಮ ಸ್ವಾಮೀಜಿಯವರು ಉದ್ಘಾಟನೆ ಮಾಡಿ ದೊಡ್ಡದಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಕೂಡ ಚೆನ್ನಾಗಾಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೆ. ಮುಂದಕ್ಕೆ ಡಾಕ್ಟರ್ ಆಂಟೋನಿ ಡಿಸೋಜಾ, ಬ್ಲಡ್ ಬ್ಯಾಂಕ್ ಇನ್ಚಾರ್ಜ್, ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಮಂಗಳೂರು ಇವರಿಂದ ಶಿಬಿರದ ಬಗ್ಗೆ 2 ಮಾತು. ಇಲ್ಲಿ ಆಸೀನರಾಗಿರುವ ಗಣ್ಯ ವ್ಯಕ್ತಿಗಳೇ ಹಾಗೂ ರಕ್ತದಾನಿಗಳೇ ಹಾಗೂ ನನ್ನ ಮಿತ್ರರೇ, ನಮ್ಮ ಪೂಜ್ಯ ಸ್ವಾಮೀಜಿಯವರ ಹುಟ್ಟುಹಬ್ಬದ ಅಂಗವಾಗಿ ನಾವೆಲ್ಲರೂ ಇಲ್ಲಿ ಒಟ್ಟಿಗೆ ಸೇರಿದ್ದೇವೆ. ನಿಮಗೆ ಗೊತ್ತಿರುವ ವಿಚಾರ, ಬಹಳಷ್ಟು ವರ್ಷಗಳಿಂದ ನಾವು ಈ ರಕ್ತದಾನ ಶಿಬಿರಗಳನ್ನು ನಡೆಸುತ್ತಾ ಇದ್ದೇವೆ. ಬೇರೆ ಬೇರೆ ಕಾರ್ಯಕ್ರಮ ನಡೀತಾ ಇರ್ತದೆ. ಆದರೂ ಹೆಚ್ಚಿನವರು ಹುಟ್ಟುಹಬ್ಬದ ದಿನ ಮಾತ್ರ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡೋದು. ಇದು ಆ ಥರ ಅಲ್ಲ. ಈಗಾಗಲೇ ಹೋದ ವಾರ ಮಾಡಿದ್ದೇವೆ. ಪ್ರತಿ ವರ್ಷ ಸಹ ಒಂದು 3-4 ಕ್ಯಾಂಪ್ ನಡೆದು ಅಲ್ಲಿ ನಮ್ಮ ವೆನ್ಲಾಕ್ ಆಸ್ಪತ್ರೆಯಲ್ಲಿಯೂ ಕೂಡ ಈ ಮಕ್ಕಳ ಒಂದು ಬಿಲ್ಡಿಂಗೇ ಇದೆ, RAPCC ಬಿಲ್ಡಿಂಗ್, ಅಲ್ಲಿಗೆ ಸ್ವತಃ ಸ್ವಾಮೀಜಿ ಬಂದು
ಆ ದಿನದಂದು ಒಂದೇ ದಿನದಂದು 100 ಬ್ಲಡ್ ಡೊನೇಷನ್ ಮಾಡಿದಂಥ ಉದಾಹರಣೆಯೂ ಇದೆ. ಸೊ ಈ ನಿಟ್ಟಿನಲ್ಲಿ ನಾನು ಪ್ರತಿಯೊಬ್ಬರನ್ನು ಅಭಿನಂದಿಸುತ್ತೇನೆ. ರಕ್ತದಾನಿಗಳು ಅಲ್ಲದೆ ಬೇರೆಯವರು ಸೇರಿದ್ದೀರಿ. ಯಾಕಂದರೆ ಪ್ರತಿಯೊಬ್ಬರ ಸಹಕಾರ ಇಲ್ಲದೆ ರಕ್ತದಾನ ಶಿಬಿರ ನಡೆಸಲು ಅಸಾಧ್ಯ. ಈಗ ರಕ್ತದಾನ ಶಿಬಿರಗಳು ನಡೀತವೆ, ಆದರೂ ಕೆಲವರಿಗೆ ಈ ರಕ್ತ ಏನಾಗ್ತದೆ ಎಂಬುದರ ಬಗ್ಗೆ ಮಾಹಿತಿ ಇರುವುದಿಲ್ಲ. ಈಗ ಒಬ್ಬ ರಕ್ತದಾನವನ್ನು ಮಾಡಿದರೆ ಅದರಿಂದ 3 ಜನರಿಗೆ ಉಪಕಾರ ಆಗ್ತದೆ. ಈಗ ಹೆಚ್ಚಿನ ನಮ್ಮ ಲೀಡರ್ಸಿಗೆ ಗೊತ್ತಿದೆ, ಬ್ಲಡ್ ಕ್ಯಾಂಪ್ಸ್ ಯಾರು ಆರ್ಗನೈಸ್ ಮಾಡ್ತಾರೆ ಅವರಿಗೆಲ್ಲ ಗೊತ್ತಿರೋ ವಿಚಾರ ಇದು. ಇದನ್ನು ನಾವು ಬೇರೆ ಬೇರೆ ವಿಂಗಡಣೆ ಮಾಡ್ತೇವೆ. ಅದು ಈಗ ಅಲ್ಲ, ಸುಮಾರು 25 ವರ್ಷದ ಮುಂಚೆ ಸ್ಟಾರ್ಟ್ ಆಗಿದೆ ಈ ವಿಂಗಡಣೆ. ಹೋಲ್ ಬ್ಲಡ್ಡನ್ನು ಬ್ಲಡ್ ಆಗಿಯೇ ಕೊಡಲಿಕ್ಕಿಲ್ಲ. ಇದನ್ನು ರೆಡ್ ಸೆಲ್ಸ್, ಪ್ಲಾಸ್ಮಾ, ಪ್ಲೇಟ್ಲೆಟ್, ಕ್ರಯೋಪ್ರೆಸಿಪಿಟೇಟ್ ಈ ಥರ ಬೇರೆ ಬೇರೆ ವಿಂಗಡಣೆ ಮಾಡಿ ಯಾವ ಕಾಯಿಲೆಗೆ ಯಾವುದು ಅಗತ್ಯ ಅದು ಮಾತ್ರ ಕೊಡಲಿಕ್ಕೆ. ಇದಕ್ಕೆ ಅನುಗುಣವಾಗಿ ನಮ್ಮ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಕೆಲವರು ಹೇಳ್ತಾರೆ ರಕ್ತದ ಅಭಾವ ಬರ್ತದೆ ಅಂತ. ಇದು ಸುಳ್ಳು ಮಾಹಿತಿ. ಒಮ್ಮೊಮ್ಮೆ ಬರ್ತದೆ ಮಾಹಿತಿ, ಯಾವುದು ಅಭಾವ ಬರುವುದಿಲ್ಲ ಅಂತ ಏನಿಲ್ಲ. ಯಾಕಂದರೆ ಇಲ್ಲಿ ಮೊದಲನೇದಾಗಿ ನಮ್ಮದು ಬ್ಲಡ್ ಬ್ಯಾಂಕು ಬಂದವರಿಗೆ ಗೊತ್ತಿದೆ, ಭಾಳ ಸುಸಜ್ಜಿತವಾದ ರಕ್ತ ನಿಧಿ. ಪ್ರತಿಯೊಂದು ವಿಚಾರ, ಪ್ರತಿಯೊಂದು ಸವಲತ್ತು ಪ್ರತಿಯೊಂದು ಅಲ್ಲಿದೆ. ಇದರ ಉಪಯೋಗವನ್ನು ನೀವು ಪಡ್ಕೊಳ್ಬೇಕು. ಮೊದಲನೇದಾಗಿ ಯಾರಲ್ಲಿ ಅಡ್ಮಿಷನ್ ಇದ್ದರೂ 1 ಯೂನಿಟ್ ನಿಮಗೆ ರಕ್ತ ಪಡೀಲಿಕ್ಕೆ 1,000 ರೂಪಾಯಿ ತಗಲ್ತದೆ ಬೇರೆ ಕಡೆ ಆದರೆ. ಯಾಕಂದರೆ ಅಷ್ಟು ತಗಲ್ತದೆ. ಅದನ್ನು ನಾವು ತಗೊಂಡೋಗಿ ಅಷ್ಟೆಲ್ಲ ಬೇರೆ ಬೇರೆ ಟೆಸ್ಟ್ಗಳಿಗೆ ಒಳಪಡಿಸಿ ರೋಗಿಗೆ ಸೇಫ್ ಬ್ಲಡ್ ಅಂದರೆ ಭಾಳಷ್ಟು ನಿಮ್ಮ ವಾರ್ಡಲ್ಲಿ ಶುದ್ಧವಾದ ರಕ್ತ ಅಂತ ಹೇಳ್ಬೋದು. ಶುದ್ಧ ಮತ್ತು ಹಾಳಂತ ಇಲ್ಲ, ಅದೊಂದು ಹೇಳುವ ಮಾತು. ಎಲ್ಲರ ಬ್ಲಡ್ ಶುದ್ಧವೇ, ಬಟ್ ಆ ಬ್ಲಡ್ಡಿನಲ್ಲಿ ಕಾಯಿಲೆ ಇದ್ದರೆ ಅದು ಶುದ್ಧ ಅಲ್ಲ. ಹೀಗೆ ಸೇಫ್ ಬ್ಲಡ್ಡನ್ನು ಕೊಡುವುದಕ್ಕೋಸ್ಕರ ನಮ್ಮಲ್ಲಿ 24/7 ಈ ಸೇವೆ ನಡೀತಾ ಇರ್ತದೆ. ಒಂದನೇ ವಿಚಾರ. ಹಾಗೂ ಅಲ್ಲಿ ಅಡ್ಮಿಷನ್ ಇದ್ದರೆ ನಿಮಗೆ ಒಂದೇ ಒಂದು ಪೈಸೆ ಕಟ್ಟಲಿಕ್ಕಿಲ್ಲ. ಇಲ್ಲ ನಿಮ್ಮ ಪೇಷಂಟ್ ಬೇರೆ ಕಡೆ ನಿಮಗೆ ಅಡ್ಮಿಟ್ ಆಗಬೇಕು, ಬೇರೆ ಕಡೆ ಅಡ್ಮಿಷನ್ ಇದ್ದರೂ ಕೂಡ BPL ಕಾರ್ಡ್ ನೀವು ತಗೊಂಡು ಬಂದರೆ ಅಲ್ಲಿ ಹಣವನ್ನು ನೀವು ಪಾವತಿಸಲಿಕ್ಕಿಲ್ಲ. ಇದೇ ರೀತಿ ನಾನೊಂದು ಮಾತು ಹೇಳಿದೆ, ಬ್ಲಡ್ ಕೆಲವೊಮ್ಮೆ ಅಭಾವ ಬರ್ತದೆ ಅಂತ. ಅಭಾವ ಬರೋದು ಜಾಸ್ತಿಯಾಗಿ ಯಾವುದಂದರೆ ನಮ್ಮಲ್ಲಿ ಇಲ್ಲದಿದ್ದರೆ ನಮ್ಮಲ್ಲಿ 10 ಬ್ಲಡ್ ಬ್ಯಾಂಕ್ಗಳಿವೆ. ಬ್ಲಡ್ ಬ್ಯಾಂಕ್ ಹೇಳಿದರೆ ನಮ್ಮದೇ ನಿಮ್ಮದೇ ಅಂತಲ್ಲ, ಒಂದು ಕುಟುಂಬ ಅದು. ನೀವು ಎಲ್ಲಿ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದರದ್ದು ನಿಮಗೆ ಯಾವುದರ ಅಗತ್ಯತೆ ಇದೆ ಅದನ್ನು ಖಂಡಿತವಾಗಿ ಅವರು ಮಾಡಿ ಕೊಡ್ತಾರೆ. ಪ್ಲೇಟ್ಲೆಟ್ 5 ದಿನ ಮಾಟ್ಲ ಇಡಲಿಕ್ಕಾಗೋದು. ಈಗ ನೋಡಿ, ಈಗ ಮಳೆಗಾಲದಲ್ಲಿ ಡೆಂಗ್ಯೂ ಸೀಸನ್, ಆ ಸಮಯದಲ್ಲಿ ಎಷ್ಟು ಪ್ಲೇಟ್ಲೆಟ್ ಇದ್ದರೂ ಸಾಕಾಗೋದಿಲ್ಲ, ಇದರ ಅಭಾವ ಬರ್ತದೆ. ಈ ಸಮಯದಲ್ಲಿ ನೀವು ಸ್ವಲ್ಪ ಸಹಕರಿಸಬೇಕಾಗ್ತದೆ. ಈ 5 ದಿನ ಮಾತ್ರ ಇಡಲಿಕ್ಕಾಗುವ ಕಾರಣ ನೀವು ನಿಮ್ಮ ನಾವಿಲ್ಲ ಅಂತ ಹೇಳ್ತೇವೆ, ಆವಾಗ ಸ್ಟಾಕ್ ಇಲ್ಲ ಅಂತ ಹೇಳ್ತೇವೆ. ಆ ಟೈಮ್ನಲ್ಲಿ ನೀವು ಡೋನರ್ಸನ್ನು ಸಂಪರ್ಕಿಸಿ ನಮಗೆ ಒದಗಿಸಿದರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಕೂಡ ನಾವು ಮಾಡಿಕೊಡ್ತೇವೆ. ಇದು ಯಾಕೆ ಹೇಳ್ತಿದ್ದೇನೆಂದರೆ, ಈ ಡೆಂಗ್ಯೂ ಬರಲಿ ಅಲ್ಲಾದರೆ ಇಂಥ ಸಂದರ್ಭದಲ್ಲಿ ಪೇಷಂಟ್ಸ್ ಪಾರ್ಟಿಗೆ ಏನು ಮಾಡಬೇಕಂತ ಅರ್ಥ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನೀವು ಏನು ಹೆದರುವ ಅವಶ್ಯಕತೆ ಇಲ್ಲ. ಯಾವ ಬ್ಲಡ್ ಬ್ಯಾಂಕಿಗೆ ಹೋದರೂ ಖಂಡಿತವಾಗಿಯೂ ನಮ್ಮಲ್ಲಿ ಆಗುವ ಸಹಕಾರ ನಾವು ಕೊಡ್ತೇವೆ. ಒಂದನೇ ವಿಚಾರ. ಹಾಗೂ ರಕ್ತದಾನಿ ಬಗ್ಗೆ ಹೇಳೋದಾದರೆ, ನಮ್ಮಲ್ಲಿ ಬರುವಂಥ ರಕ್ತದಾನಿಗಳು ನಾವು ವಾಲಂಟ್ರಿ ಬ್ಲಡ್ ಡೊನೇಷನ್ ಮತ್ತು ಬ್ಲಡ್ ಕ್ಯಾಂಪ್ಸಲ್ಲೇ ಕಲೆಕ್ಟ್ ಮಾಡೋದು ಬ್ಲಡ್. ಹೆಚ್ಚಾಗಿ ಕೆಲವು ಸಂದರ್ಭದಲ್ಲಿ ಕೇಳ್ತೇವೆ ಡೋನರ್ ತರ್ನಿ ಅಂತ, ಇಲ್ಲದಾಗ ನೆಗೆಟಿವ್ ಬ್ಲಡ್ಸ್ ಆರ್ ಪ್ಲೇಟ್ಲೆಟ್ ಯಾವುದಾದ್ರೂ ಇಲ್ಲದ ಟೈಮಲ್ಲಿ ನಾವು ಕೇಳ್ತೇವೆ. ಈ ಟೈಮ್ನಲ್ಲಿ ಏನಾಗ್ತದೆ ಅಂದರೆ, ಖಂಡಿತವಾಗಿಯೂ ಒಂದು ಮಾತಿದೆ, ರಕ್ತದಾನ ಜೀವ ಉಳಿಸ್ತದೆ ಅಂತ. ಎಲ್ಲ ಸಂದರ್ಭದಲ್ಲಿ ಜೀವ ಉಳಿಸ್ತದೆ ನಾನು ಹೇಳೋದಿಲ್ಲ, ಬೇರೆ ಬೇರೆ ಸಂದರ್ಭದಲ್ಲಿ ರಕ್ತ ಕೊಡಲಿಕ್ಕೆ ಬೀಳ್ತದೆ. ಆದರೂ ಆ ತುರ್ತು ಸಂದರ್ಭದಲ್ಲಿ ಖಂಡಿತವಾಗಿಯೂ ಜೀವವನ್ನು ಉಳಿಸ್ತದೆ. ಈ ಸಂದರ್ಭದಲ್ಲಿ ನೀವು ಪ್ರತಿಯೊಬ್ಬರು
ವಿಶೇಷವಾಗಿ ನಮ್ಮಲ್ಲಿರುವ ಪೇಷಂಟ್ಗಳು ಹೇಗಂದರೆ ನಿಮಗೆ ಗೊತ್ತಿದೆ, ಯಾರು ಇರುವುದಿಲ್ಲ ಅವರಿಗೆ, ಪೇಷಂಟ್ ಪಾರ್ಟಿ ಇರುವುದಿಲ್ಲ, ಕೆಲವೊಮ್ಮೆ ದೂರದಿಂದ ಬರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ನೀವು ಅವರಿಗೆ ಉಪಕಾರ ಮಾಡ್ಬೋದು. ಹೀಗೆ ಆ ಸಂದರ್ಭದಲ್ಲಿ ಖಂಡಿತವಾಗಿಯೂ ಜೀವವನ್ನು ಉಳಿಸುವ ಕಾರ್ಯ ಅಲ್ಲಿ ಆಗಿಯೇ ಆಗ್ತದೆ. ಈಗ ರಕ್ತದಾನದ ಬಗ್ಗೆ ನಾನು ಜಾಸ್ತಿ ಮಾತಾಡೋದಿಲ್ಲ, ಯಾಕಂದರೆ ಹೆಚ್ಚಿನವರು ರಕ್ತದಾನಿಗಳಿದ್ದಾರೆ. ಸ್ವಾಮೀಜಿಯವರದ್ದು ಕ್ಯಾಂಪ್ ಆಗಾಗ ನಡೆಸಿದ್ರಿಂದ ರಕ್ತದಾನ ಯಾರು ಮಾಡ್ಬೋದು, ಯಾಕೆ ಮಾಡ್ಬೋದು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಜಾಸ್ತಿ. ಯಾಕಂದರೆ ಈಗ ನಿಮಗೆ ಯಾರಿಗಾದರೂ ಬೇಗನೆ ಹೋಗಲಿಕ್ಕಿದ್ರೆ, ಆಲ್ರೆಡಿ ಈಗ ನಾವು ಇನಾಗ್ರೇಟ್ ಮಾಡಿದ ಕಾರಣ ರಕ್ತದಾನಕ್ಕೆ ನೀವು ಮುಂದುವರಿಬೋದು, ಅರ್ಜೆಂಟ್ ಇದೆ, ನಮ್ಮ ಟೀಮ್ ರೆಡಿ ಇದೆ. ಹಾಗಾಗಿ ರಕ್ತದಾನದ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ದೊಡ್ಡ ಟೀಮಲ್ಲಿ ಯಾರನ್ನು ಕೇಳಿದರೂ, ಮೆಡಿಕಲ್ ಆಫೀಸರ್ ಇದ್ದಾರೆ, ಬ್ಲಡ್ ಬ್ಯಾಂಕ್ ಇದು ಟೆಕ್ನಿಕಲ್ ಆಫೀಸರ್ಸ್ ಇದ್ದಾರೆ, ನರ್ಸಿಂಗ್, ಯಾರನ್ನು ಕೇಳಿದರೂ ನಮ್ಮ ವೈದ್ಯರೊಂದಿಗೆ ಯಾರು ಫಿಟ್ ಇದ್ದಾರೆ ಅವರೊಂದಿಗೆ ಸಮಾಲೋಚಿಸಿ ಫಿಟ್ ಡೋನರಿಂದ ಮಾತ್ರ ರಕ್ತ ತೆಗೆಯುವುದು. ಬೇರೆ ಯಾರಿನಿಂದಲೂ ತೆಗಿತಾರಂತ ನೀವು ಎಣಿಸೋದು ಬೇಡ. ಹಿಮೋಗ್ಲೋಬಿನ್ ಒಂದು 12.5 ಬೇಕು, ವೆಯ್ಟ್ ಒಂದು ನಮ್ಮ ಪ್ರೋಟೋಕಾಲ್ ಪ್ರಕಾರ 50 ಬೇಕು, ಎರಡೇ ವಿಚಾರ. ಮತ್ತು ಬೇರೆ ಬೇರೆ ಕ್ರೈಟೀರಿಯಾ ಇದೆ. ಶುಗರ್ ಇದ್ದರೂ ಕೊಡ್ಬೋದು, ಇನ್ಸುಲಿನ್ ತಗೊಳ್ಳೋರು ಕೊಡಲಿಕ್ಕಾಗೋದಿಲ್ಲ, ಬಿ ಪಿ ಇದ್ದರೂ ಕೊಡ್ಬೋದು. ಅದಲ್ಲದೆ ಬೇರೆ ಅದಕ್ಕೆ ಬೇರೆ ಬೇರೆ ಅದು ಬಿಟ್ಟು ಬೇರೆ ಕಾಯಿಲೆ ಇದ್ದರೆ ಕೊಡಲಿಕ್ಕಾಗೋದಿಲ್ಲ. ಅದರ ಬಗ್ಗೆ ಮಾಹಿತಿ ಪಡ್ಕೊಂಡು ತದನಂತರವೇ ನೀವು ರಕ್ತದಾನ ಮಾಡಲಿಕ್ಕೆ ಮುಂದೆ ಬನ್ನಿ. ಇದೇ ರೀತಿ ಇನ್ನು ಮುಂದೆಯೂ ರಕ್ತದಾನ ಶಿಬಿರಗಳು ನಡೀತಲೇ ಇರಲಿ. ವಿಶೇಷವಾಗಿ ನಮ್ಮ ಆಸ್ಪತ್ರೆಗೆ ಬರುವ ಎಲ್ಲ ವರ್ಗದ ಜನರು ಬರ್ತಾರೆ. ಕೆಲವರು ಎಣಿಸೋದು ಅವು ಹೆಂಚಿನ ಬಡವರಿನ ಆಸ್ಪತ್ರೆ ಅಂತ, ಅಲ್ಲ, ತಪ್ಪು ಮಾಹಿತಿ. ಬಡವರು ಬರ್ತಾರೆ, ಮಧ್ಯದ ವರ್ಗದವರು ಬರ್ತಾರೆ, ವಿಶೇಷವಾಗಿ ರಕ್ತಕ್ಕೆ ಶ್ರೀಮಂತ ವರ್ಗದವರು ಬರ್ತಾರೆ. ಯಾಕಂದರೆ ರಕ್ತದ ವಿಷಯ ಅಂದರೆ ಹಾಗೆ. ಈಗ ರಕ್ತ ಕೊಡೋದ್ರಿಂದ ಕೆಲವು ಉಪಯೋಗ ಕೂಡ ಇದೆ, ಅದರ ಬಗ್ಗೆ ಸಹ ಒಂದು ಎರಡು ಮಾತುಗಳನ್ನು ಆಡ್ತೇನೆ. ಯಾಕಂದರೆ ಕೆಲವರಿಗೆ ಈಗ ಇಲ್ಲ ಅಂತಹ ವಿಚಾರ, ರಕ್ತ ಕೊಡೋದ್ರಿಂದ ಏನೋ ಆರೋಗ್ಯಕ್ಕೆ ಹಾನಿಕರ ಎಂಬುದೊಂದಿತ್ತು. ಅದು ಈಗ ಅಂತಹ ವಿಚಾರ ಯಾರು ಕೇಳುವುದಿಲ್ಲ. ರಕ್ತ ಕೊಡುವುದರಿಂದ ಭಾಳ ಒಳ್ಳೆಯದೇ. ಮೊದಲನೆಯದಾಗಿ ನಮ್ಮ ರಕ್ತದಾನಿಗಳು, ನಾನು ಈಗಾಗಲೇ ಹೇಳಿದೆ, ಬೇರೆ ಬೇರೆ ಸಂಘ ಸಂಸ್ಥೆಯವರು ಬೇರೆ ಬೇರೆ ಕಾಲನ್ನು ಯಾರು ಮಾಡಿದರೂ ಅದನ್ನು ವಾಪಸ್ ಅಪೇಕ್ಷಿಸುವುದೇ ಇಲ್ಲ. ಮುಖಂಡರು ಮತ್ತು ಲೀಡರ್ಸ್, ಕಾಲೇಜಿಂದ ಪ್ರೊಫೆಸರ್ಸ್ ಅವರು ಕಾಲ್ ಮಾಡಿ ಯಾರಿಗಾದ್ರೂ ಹೆಲ್ಪ್ ಮಾಡಿ ಹೇಳ್ತಾರೆ ವಿನ ನಮ್ಮ ರಕ್ತದಾನಿಗಳು ಯಾವುದನ್ನು ಅಪೇಕ್ಷಿಸುವುದಿಲ್ಲ. ಯಾರು ಬರ್ತಾರೆ ಅವರ ಮನಸ್ಸಲ್ಲೇ ಒಂದೇ ಒಂದು ಬಡ ರೋಗಿಗಾಗಲಿ ಯಾರಿಗಾದರೂ ಉಪಕಾರ ಆಗಲಿ ಅಂತ, ಅಂತಹ ಡೋನರ್ಗಳು ಮಾತ್ರ ನಮ್ಮಲ್ಲಿ ಬರುವುದು, ನಮ್ಮಲ್ಲಿ ತೆಗೆಯುವುದು. ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಅವರಿಗೆ ಇನ್ಫಾರ್ಮ್ ಮಾಡ್ತೇವೆ. ವಿಶೇಷವಾಗಿ ಹೆಪಟೈಟಿಸ್ ಬಿ ಅಂತ ಒಂದು ಕಾಯಿಲೆ ಇರ್ತದೆ ರಕ್ತದಲ್ಲಿ, ನಿಮಗೆ ಫೋನ್ ಬರ್ತದೆ, ಅದು ಕಾಮನ್ ಆಗಿದೆ ಇಡೀ ನಮ್ಮ ಜನಸಂಖ್ಯೆಯಲ್ಲಿ. ಅಂತಹ ಫೋನ್ ಎಲ್ಲಿಯಾದರೂ ಬಂದರೆ ನಿಮಗೆ ನಮ್ಮ ಯಾವುದೇ ಬ್ಲಡ್ ಬ್ಯಾಂಕಿಂದ ಅದನ್ನು ನಿಗ್ಲೆಕ್ಟ್ ಮಾಡಬೇಡಿ. ಅವರಿಗೆ ಬ್ಲಡ್ ಕೊಡಲಿಕ್ಕೆ ಲೈಫ್ ಲಾಂಗ್ ಆಗೋದಿಲ್ಲ. ಅದರ ಬಗ್ಗೆ ನಾವು ನಮ್ಮ ವೈದ್ಯರೊಂದಿಗೆ ಬಂದು ವಿಷಯ ತಿಳಿದು ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಪಡೆಯಿರಿ. ಮತ್ತು HIV ಅದು ಉಂಟು ಇದು ಉಂಟು ಅದೆಲ್ಲ ಸುಳ್ಳು ಮಾಹಿತಿ. ನೀವು ಬಂದು ಸ್ಟ್ಯಾಟಿಸ್ಟಿಕ್ಸನ್ನು ನೋಡಿ, HIV ಈಗ ಬಹಳ ಕಡಿಮೆ ಆಗಿದೆ, ಅಪರೂಪಕ್ಕೆ ಒಂದು ಎಲ್ಲಿಯಾದರೂ ಇರ್ಬೋದು. ಬಟ್ ಹೆಪಟೈಟಿಸ್ ಬಿ ಈಸ್ ಅ ಕಾಮನ್ ಥಿಂಗ್. ಅದರ ಬಗ್ಗೆ ಒಂದು ಮಾಹಿತಿ ಪಡ್ಕೊಂಡು ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಪಡೆಯಿರಿ. ಹೀಗೆ ಈಗಾಗಲೇ ಹೇಳಿದೆ, ರಕ್ತದಾನಿಗಳು ನಮ್ಮದು ಯಾವುದೂ ಅಪೇಕ್ಷಿಸುವುದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಈ ಒಂದು ಕೆಲಸ ರಕ್ತದಾನ ಮಾಡಬೇಕಂದ್ರೆ ನಿಮ್ಗೆ ಗೊತ್ತಿದೆ, ಹಣ ಬೇಡ, ಸಿರಿವಂತಿಕೆ ಬೇಡ, ಯಾರೂ ಕೊಡ್ಬೋದು. ಬೇರೆ ಆದರೆ ಬೇರೆ ಬೇರೆ ವಿಧದಲ್ಲಿ ದಾನವನ್ನು ಮಾಡ್ತಾರೆ. ಅದಕ್ಕಾಗಿ ಹೇಳೋದು ಇದಕ್ಕಿಂತ ಮಿಗಿಲಾದ ದಾನ ಮತ್ತೊಂದಿಲ್ಲ ಅಂತ. ಈ ಕಾರಣದಿಂದಾಗಿ ಈ ರಕ್ತದಾನಕ್ಕೆ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಸೊ ಮತ್ತೊಂದು ವಿಚಾರ ಅಂದರೆ, ನನ್ನ ಹತ್ತಿರ ಭಾಳಷ್ಟು ಉದಾಹರಣೆಗಳಿವೆ. 100 ಸರಿ ಕೊಟ್ಟವರಿದ್ದಾರೆ. ಕೆಲವು ಉದಾಹರಣೆ 50 ಬಾರಿ ಕೊಟ್ಟವರ ಲೆಕ್ಕವೇ ಇಲ್ಲ. ನಮ್ಮ ಈಗ ಯುವಜನಾಂಗ ಭಾಳಷ್ಟು ರಕ್ತದಾನ ಮಾಡ್ತಾರೆ. 25 ಸಾರಿ ಕೊಟ್ಟವರು, ಅದಕ್ಕೂ ಕೂಡ ಲೆಕ್ಕವೇ ಇಲ್ಲ. ನೀವು ಬೇರೆ ಬ್ಲಡ್ ಬ್ಯಾಂಕಲ್ಲಿ ಕೂಡ ವಿಚಾರಿಸ್ಬೋದು. ಇದರಿಂದಾಗಿ ರಕ್ತವನ್ನು ಕೊಟ್ಟ ಹಾಗೆ ನಮಗೆ ಒಂದು ಇಷ್ಟರವರೆಗೆ ಅದು ಪ್ರೊಡ್ಯೂಸ್ ಮಾಡಲಿಕ್ಕಾಗಲಿಲ್ಲ. ಯಾವ ವೈದ್ಯರಿಂದಾಗಲಿ ಯಾವ ಸೈಂಟಿಸ್ಟ್ನಾಗಲಿ ಇದು ಆಗಲಿಕ್ಕಿಲ್ಲ. ಇನ್ನು ಮುಂದೆ ಬೇಗಕ್ಕೆ ಆಗಲಿಕ್ಕಿಲ್ಲ. ಈ ಬ್ಲಡ್ ಗ್ರೂಪ್ ಎಲ್ಲ ಕಂಡು ಹಿಡಿದು ಎಷ್ಟೋ ವರ್ಷ ಆಯಿತು, 100 ವರ್ಷಗಳ ಮೇಲೆ ಆಯಿತು, ಅದು ಬ್ಲಡ್ಡನ್ನು ಕಂಡು ಹುಡುಕಲಿಕ್ಕೆ ಆಗಲಿಲ್ಲ. ಆದರೂ ನಾವು ಚಿಂತೆ ಮಾಡುವ ಏನು ವಿಷಯ ಇಲ್ಲ. ನಮ್ಮ ಈಗ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳಷ್ಟು ರಕ್ತದಾನಿಗಳಿದ್ದಾರೆ.
ಭಾಳಷ್ಟು ರಕ್ತ ಕೊಡ್ತಾರೆ. ಎಲ್ಲ ರಕ್ತದಾನಗಳಲ್ಲೂ ಹೆಚ್ಚಿನ ಸಮಯದಲ್ಲಿ ಸ್ಟಾಕ್ ಇರ್ತದೆ. ಇದರಿಂದಾಗಿ ನಾವೇನು ಒಂದು ದೇವರು ಕೊಟ್ಟ ವರ ರಕ್ತದಾನ ಮಾಡಿ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಹೆಂಗಸರಿಗೆ ಈ ಒಂದು ವಿಷಯ ಇದ್ದ ಕಾರಣ ರಕ್ತದ ಅವಶ್ಯಕತೆ ಎಂಬುದೇ ಯಾವುದನ್ನು ನೀವು ಯಾವುದಕ್ಕೂ ಹೆದರಬೇಡಿ, ನಮ್ಮನ್ನು ಸಂಪರ್ಕಿಸಿ. ಅದಕ್ಕೆ ಬೇಕಾದ ನಮ್ಮಲ್ಲಿ ಆಗುವ ಸಹಾಯವನ್ನು ಮಾಡ್ತೇವೆ ಹೇಳಿ. ಅದೇ ರೀತಿಯಲ್ಲಿ ಈಗ ನಮ್ಮೊಂದಿಗಿದ್ದಾರೆ ನಮ್ಮ ವೆನ್ಲಾಕಿನ ನಿವೃತ್ತ ಎಂಪ್ಲಾಯಿ ಇದ್ದಾರೆ ಇಲ್ಲಿ ಜನಾರ್ದನ್ ಅವರು ಭಾಳಷ್ಟು ರಕ್ತದಾನ ಶಿಬಿರಗಳನ್ನು ನಡೆಸಲು ಸಹಕರಿಸಿದ್ದಾರೆ. ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಇಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬರಿಗೂ ಒಬ್ಬರನ್ನು ಬಿಡದೆ ರಕ್ತದಾನವು ಖಂಡಿತವಾಗಿಯೂ ಉಪಯೋಗ ಆಗ್ತದೆ, ಯಾವುದೇ ಒಂದು ವೇಸ್ಟ್ ಆಗುವುದಿಲ್ಲ. ಇದೇ ರೀತಿ ದೇವರನ್ನು ನಂಬುವವರಿಗೆ ದೇವರ ಆಶೀರ್ವಾದ ಸದಾಕಾಲ ಇದ್ದೇ ಇರ್ತದೆ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ರಕ್ತದಾನದ ಬಗ್ಗೆ ಸಭೆಗೆ ಯಾರೆಲ್ಲ ರಕ್ತದಾನ ಮಾಡಬಹುದು, ಯಾರು ಮಾಡಬಾರದು, ಹೀಗೆ ಇದರ ಉಪಯೋಗವೇನು, ಇದರ ಬಗ್ಗೆ ಮಾಹಿತಿಯನ್ನು ನೀಡಿದಂತಹ ಡಾಕ್ಟರ್ ಆಂಟೋನಿ ಡಿಸೋಜಾ, ಬ್ಲಡ್ ಬ್ಯಾಂಕ್ ಇನ್ಚಾರ್ಜ್, ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಮಂಗಳೂರು, ಇವರಿಗೆ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದ. ಮುಂದಕ್ಕೆ ಡಾಕ್ಟರ್ ಶೀತಲ್ ಕಣ್ಣಿನ ತಜ್ಞರು, ಜಸ್ಟಿಸ್ KS ಹೆಗ್ಡೆ ಚಾರಿಟೇಬಲ್ ಹಾಸ್ಪಿಟಲ್, ದೇರ್ಲಕಟ್ಟೆ ಮಂಗಳೂರು, ಇವರಿಂದ 2 ಮಾತು. ನಮಸ್ಕಾರಗಳು. ನಾನು ಡಾಕ್ಟರ್ ಶೀತಲ್, KS ಹೆಗ್ಡೆ ಕಣ್ಣಿನ ವಿಭಾಗದಿಂದ ಬಂದಿದ್ದು. ಸೊ ನಾವಿಲ್ಲಿ ಬಂದಿದ್ದು ಕಣ್ಣಿಗೆ ತಪಾಸಣೆ ಮಾಡಲಿಕ್ಕೆ. ಸೊ ಈಗ ವಯಸ್ಸಾಗ್ತಾ ಜಾಸ್ತಿ ಕಣ್ಣಿಗೆ ದೋಷ ಬರೋದಂದರೆ ಪರೆಗೋಸ್ಕರ. ಸೊ ನಾವಿಲ್ಲಿ ಒಂದು ಸಲ ಎಲ್ಲರಿಗೆ ಪರೆ ಇದೆಯೋ ಇಲ್ಲ, ಮತ್ತು ಇದು ಜಗತ್ತಿನಲ್ಲಿ ಪರೆ ಇದು 2ನೇ ಸ್ಥಾನದಲ್ಲಿ ಇದೆ ದೃಷ್ಟಿ ಕಡಿಮೆ ಮಾಡಲಿಕ್ಕೋಸ್ಕರ. ಸೊ ಒಂದು ಸಲ ನೋಡಿ ಮತ್ತು ನಿಮ್ಗೆ ಕನ್ನಡಕದಿಂದ ಕನ್ನಡಕ ವ್ಯತ್ಯಾಸ ಆಗ್ತೈತೆ ನಿಮ್ಮದು ದೃಷ್ಟಿಗೆ ಅಂತ ನೋಡಲಿಕ್ಕೆ ಬಂದಿತ್ತು. ಸೊ ಮತ್ತು ಇವು ಸಂಸ್ಥೆಗಳು ಇಂಥವ ಶಿಬಿರಗಳು ಮಾಡಿ ಭಾಳ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹೀಗೆ ಫ್ಯೂಚರ್ನಲ್ಲಿನೂ ಇದೆ ಆಗ್ತಾ ಇರಲಿ. ಸೊ ಧನ್ಯವಾದಗಳು. ದೇರ್ಲಕಟ್ಟೆ ಮಂಗಳೂರು ಇವರಿಗೆ ಧನ್ಯವಾದ. ಮುಂದಕ್ಕೆ ನಾವು ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ಇದ್ದೇವೆ. ಇವತ್ತಿನ ಈ ಆರೋಗ್ಯ ಶಿಬಿರದ ಸದುಪಯೋಗವನ್ನು ಎಲ್ಲ ನಮ್ಮ ನಾಗರಿಕ ಬಂಧುಗಳು ವತಿಯಿಂದ ನಿಮ್ಮೆಲ್ಲರಲ್ಲಿಯೂ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ, ಈ ಆರೋಗ್ಯ ಶಿಬಿರಕ್ಕೆ ಆಗಮಿಸಿದಂತಹ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನನ್ನ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಎಲ್ಲ ನಾಗರಿಕ ಬಂಧುಗಳು ಹಾಗೂ ಪರಮಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಇವರ ತಂಡಕ್ಕೂ ಹಾಗೂ ಒಡಿಯೂರು ಗ್ರಾಮ ವಿಕಾಸ ಯೋಜನೆ ರಿಜಿಸ್ಟರ್ ತೊಕ್ಕೊಟ್ಟು ಇವರ ತಂಡಕ್ಕೂ ಹಾಗೂ ಜಸ್ಟಿಸ್ KS ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ಮಂಗಳೂರು, ದೇರ್ಲಕಟ್ಟೆ ಮಂಗಳೂರು ಇವರಿಗೂ, ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಮಂಗಳೂರು ಇವರಿಗೂ ಮತ್ತು ಒನ್ ಸೈಟ್ ಎಕ್ಸಿಲರ್ ಎಲೆಕ್ಟ್ರಿಕಾ ಫೌಂಡೇಶನ್ ಇವರಿಗೂ ಕೂಡ ನಾವು ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅಲ್ಲದೆ ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಮಿತಿಯ ಅಧ್ಯಕ್ಷರು, ಟ್ರಸ್ಟಿಗಳು, ಪದಾಧಿಕಾರಿಗಳು, ಸರ್ವ ಸದಸ್ಯರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಮಾಧ್ಯಮ ಬಂಧುಗಳಿಗೂ, ಹೊಸಕೂರಲ್ ಹಾಗೂ ಅಬ್ಬಕ್ಕ TV ಇವರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇವೆ. ಜೈ ಶಾರದಾ ಮಾತೆ.